ಬಿಹಾರದ ನಳಂದಾದಲ್ಲಿ ಹೊತ್ತಿ ಉರಿದ ಪ್ರವಾಸಿಗರ ಬಸ್ 9 ಮಂದಿ ಸಜೀವ ದಹನ. ಪಾಟ್ನಾದಿಂದ ಶೋಕಾಪುರಕ್ಕೆ ಹೊರಟಿದ್ದಾಗ ಘಟನೆ. ರಾತ್ರೋರಾತ್ರಿ ಜಾಫರ್ ಶರೀಫ್ ಭೇಟಿಯಾದ ವೇಣುಗೋಪಾಲ್ 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ. ಪರಂ ದಿನೇಶ್ ಸಾಥ್. ಕೆಪಿಸಿಸಿ ಅಧ್ಯಕ್ಷರಾಗಿ ಪರಂ ಮುಂದುವರೆಸಲು ಒಲವು. ಪಕ್ಷದ ಆಂತರಿಕ ವಿಚಾರಗಳನ್ನು ಮಾಧ್ಯಮಗಳ ಮುಂದೆ ಹೇಳಬೇಡಿ. ಕೈ ನಾಯಕರಿಗೆ ಪಕ್ಷದ ಉಸ್ತುವಾರಿ ವಾರ್ನಿಂಗ್. ನಾಗಾ ಅಂಡ್ ಸನ್ಸ್ಗೆ ನ್ಯಾಯಾಂಗ ಬಂಧನ. ಪರಪ್ಪನ ಅಗ್ರಹಾರ ಜೈಲು ಸೇರಿದ ರೌಡಿ ಶೀಟರ್. ಜಾಮೀನು ಕೊಡಿ ಅಂತ ನ್ಯಾಯಾಧೀಶರ ಮುಂದೆ ಕಣ್ಣೀರು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವಿಚಾರಣಾಧೀನ ಕೈದಿ ಸಾವು. ಪೋಕ್ಸೋ ಕಾಯ್ದೆಯಡಿ ಅರೆಸ್ಟ್ ಆಗಿದ್ದ ಆರೋಪಿ ಪೊಲೀಸರೇ ಕೊಂದಿದ್ದಾರೆಂದು ಪೋಷಕರ ಆಕ್ರೋಶ. ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಶ್ವೇತಾ. ಪ್ರಯಾಣಿಕರನ್ನ ಕೊಂಡೊಯ್ತಾ ಇದ್ದ ಬಸ್ ಒಂದು ನಡು ರಸ್ತೆಯಲ್ಲೇ ಹೊತ್ತಿ ಉರಿದ ಪರಿಣಾಮ ಬಸ್ನಲ್ಲಿದ್ದ 9 ಜನ ಪ್ರಯಾಣಿಕರು ಜೀವಂತವಾಗಿ ದಹನವಾಗಿದ್ದು, ಹಲವರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಬಿಹಾರದ ನಳಂದಾದಲ್ಲಿ ನಡೆದಿದೆ. ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಪ್ರವಾಸಿಗರನ್ನ ಹೊತ್ತು ಪಾಟ್ನಾದಿಂದ ಶೋಕಾಪುರ್ ಕಡೆ ತೆರಳುತ್ತಾ ಇದ್ದಂತಹ ವೇಳೆ ಹರನೌರಿ ಬಜಾರ್ನಲ್ಲಿ ಬಸ್ಗೆ ಏಕಾಏಕಿಯಾಗಿ ಬೆಂಕಿ ಹೊತ್ತಿಕೊಂಡಿದೆ. ಈ ವೇಳೆ ಬಸ್ನಲ್ಲಿದ್ದ ಕೆಲ ಪ್ರಯಾಣಿಕರು ಕೆಳಗಡೆ ಇಳಿದಿದ್ದಾರೆ. ಆದರೆ ಬಸ್ಗೆ ಕ್ಷಣಾರ್ಧದಲ್ಲಿ ಬೆಂಕಿ ಹೊತ್ತಿಕೊಂಡಿದ್ದರಿಂದ 9 ಪ್ರಯಾಣಿಕರು ಸಜೀವ ದಹನವಾಗಿದ್ದಾರೆ ಎನ್ನಲಾಗಿದೆ. ಮಾಹಿತಿ ತಿಳಿದ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ರಕ್ಷಣಾ ಕಾರ್ಯ ನಡೆಸಿದ್ದು, ಗಂಭೀರವಾಗಿ ಗಾಯಗೊಂಡವರನ್ನ ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಪ್ರಯಾಣಿಕರನ್ನ ಕೊಂಡೊಯ್ತಾ ಇದ್ದಂತಹ ಬಸ್ ಆಗಿತ್ತು ಇದು. ನಡು ರಸ್ತೆಯಲ್ಲಿ ಹೊತ್ತಿ ಉರಿದ ಪರಿಣಾಮ ಬಸ್ನಲ್ಲಿದ್ದಂತಹ 9 ಜನ ಪ್ರಯಾಣಿಕರು ಜೀವಂತವಾಗಿ ದಹನವಾಗಿದ್ದಾರೆ. ಹಲವಾರು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಘಟನೆ ನಡೆದಿರೋದು ಬಿಹಾರದ ನಳಂದಾದಲ್ಲಿ. ಇನ್ನು ಪ್ರವಾಸಿಗರನ್ನ ಹೊತ್ತು ಪಾಟ್ನಾದಿಂದ ಶೋಕಾಪುರ್ ಕಡೆಗೆ ತೆರಳುತ್ತಾ ಇದ್ದಂತಹ ವೇಳೆ ಹರನೌರಿ ಬಜಾರ್ನಲ್ಲಿ ಬಸ್ಗೆ ಏಕಾಏಕಿಯಾಗಿ ಬೆಂಕಿ ಹೊತ್ತಿಕೊಂಡಿದೆ. ಈ ವೇಳೆ ಬಸ್ನಲ್ಲಿದ್ದಂತಹ ಕೆಲ ಪ್ರಯಾಣಿಕರು ಕೆಳಗಡೆ ಇಳಿದಿದ್ದಾರೆ. ಆದರೆ ಬಸ್ಗೆ ಕ್ಷಣಾರ್ಧದಲ್ಲಿ ಬೆಂಕಿ ಹೊತ್ಕೊಂಡಿದ್ದರಿಂದ
9 ಜನ ಪ್ರಯಾಣಿಕರು ಸಜೀವ ದಹನವಾಗಿದ್ದಾರೆ ಅಂತ ಹೇಳಲಾಗ್ತದೆ. ಮಾಹಿತಿಯನ್ನು ತಿಳಿದ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದಾರೆ, ರಕ್ಷಣಾ ಕಾರ್ಯವನ್ನು ನಡೆಸಿದ್ದಾರೆ. ಇದು ಗಂಭೀರವಾಗಿ ಗಾಯಗೊಂಡಂತವರನ್ನ ಅಲ್ಲಿನ ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಏಕಾಏಕಿ ಬಸ್ನಲ್ಲಿ ಬೆಂಕಿ ಹೊತ್ತುಕೊಂಡ ಪರಿಣಾಮ ಆ ಒಂದು ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಬಸ್ನಲ್ಲಿ ಇದ್ದಂಥವರು ಕೆಳಗಡೆ ಇಳಿದಿದ್ದಾರೆ. ಆದರೆ ಇನ್ನೂ ಕೆಲವರು ಬಸ್ನಿಂದ ತಕ್ಷಣಕ್ಕೆ ಕೆಳಗಡೆ ಇಳಿಯೋದಕ್ಕಾಗದೆ ಈ ಒಂದು ಬೆಂಕಿಯ ಕೆನ್ನಾಲಿಗೆಗೆ ಬಲಿಯಾಗಿದ್ದಾರೆ. ಪಾಟ್ನಾದಿಂದ ಶೋಕಾಪುರ್ ಕಡೆ ಹೊರಟಿದ್ದಂತಹ ಬಸ್ ಇದಾಗಿತ್ತು. ಆದರೆ ಬಸ್ಗೆ ಏಕಾಏಕಿ ಬೆಂಕಿ ಹೊತ್ಕೊಂಡಿದೆ. ಏನೋ ಒಂದು ತಾಂತ್ರಿಕ ದೋಷದಿಂದಾಗಿ ಏಕಾಏಕಿ ಬೆಂಕಿ ಹೊತ್ಕೊಂಡಿದೆ. ಆದರೆ ಏನಾಗ್ತಿದೆ ಅಂತ ತಿಳಿಯುವಷ್ಟರಲ್ಲೇ 9 ಜನ ಸಜೀವ ದಹನವಾಗಿದ್ದಾರೆ. ಇನ್ನು ನಡು ರಸ್ತೆಯಲ್ಲೇ ಬಸ್ ನಿಂತಿರೋದನ್ನ ನೋಡ್ತಾ ಇದ್ವಿ. ಅಲ್ಲಿದ್ದಂಥವರು ಆ ಕ್ಷಣಕ್ಕೆ ಬೆಂಕಿಯನ್ನ ನಂದಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ವಿಷಯ ತಿಳಿದಂತಹ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ರಕ್ಷಣಾ ಕಾರ್ಯವನ್ನು ನಡೆಸಿದ್ದಾರೆ. ಆದರೆ ದುರಂತ ಅಂದ್ರೆ 9 ಮಂದಿ ಈ ಬಸ್ನ ಒಳಗಡೆನೆ ಸಿಕ್ಕಾಕೊಂಡಿದ್ದು ಸಜೀವ ದಹನವಾಗಿದ್ದಾರೆ. ಇನ್ನು ಹಲವಾರು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನ ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಘಟನೆ ನಡೆದಿರುವುದು ಬಿಹಾರದ ನಳಂದಾ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಇದು. ಪ್ರವಾಸಿಗರ ಬಸ್ ಒಂದು ಹೊತ್ತಿ ಉರಿದ ಪರಿಣಾಮ 9 ಮಂದಿ ಸಜೀವ ದಹನವಾದರೆ ಇನ್ನು ಹಲವಾರು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವಿಚಾರಣಾಧೀನ ಕೈದಿ ಮೂರ್ತಿ ಎಂಬಾತ ಮೃತಪಟ್ಟಿದ್ದಾನೆ. ಚಿಕ್ಕಬಳ್ಳಾಪುರದಲ್ಲಿ ಪೋಕ್ಸೋ ಕಾಯ್ದೆಯಡಿ ಮೂರ್ತಿ ಬಂಧನವಾಗಿತ್ತು. ಅನಾರೋಗ್ಯದ ಹಿನ್ನೆಲೆ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೂರ್ತಿ ಕೊನೆಯುಸಿರೆಳೆದಿದ್ದಾನೆ. ಪೋಷಕರಿಗೆ ಮೂರ್ತಿ ಅನಾರೋಗ್ಯದ ಬಗ್ಗೆ ಮಾಹಿತಿ ಕೊಟ್ಟಿರಲಿಲ್ಲ. ಕೊಲೆ ಮಾಡಿ ಪೊಲೀಸರು ಸುಳ್ಳು ಹೇಳುತ್ತಿದ್ದಾರೆ ಅಂತ ಪೋಷಕರು ಆರೋಪಿಸಿದ್ದಾರೆ. ಜಿ ಪರಮೇಶ್ವರ್ ಅವರೇ ಮತ್ತೆ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಯುವುದು ಬಹುತೇಕ ಖಚಿತ ಎನ್ನಲಾಗಿದೆ. ಮೇ 30ರ ಒಳಗೆ ಅಧಿಕೃತ ಪ್ರಕಟಣೆ ಹೊರಬೀಳುವ ಸಾಧ್ಯತೆ ಇದೆ. ಚುನಾವಣೆ ಸಮಯದಲ್ಲಿ ಬೇರೆಯವರಿಗೆ ಅಧ್ಯಕ್ಷ ಹುದ್ದೆ ನೀಡಿದ್ರೆ ಅಥವಾ ಬದಲಾವಣೆ ಮಾಡಿದ್ರೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಎಂಬ ಅಭಿಪ್ರಾಯಕ್ಕೆ ಬರಲಾಗಿದೆ. ಹೀಗಾಗಿ ಪರಮೇಶ್ವರ್ಗೆ ಅಧ್ಯಕ್ಷ ಸ್ಥಾನವನ್ನ ನೀಡಿ ಕಚ್ಚಾಟಕ್ಕೆ ತೆರೆ ಎಳೆಯಲು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸಿದೆ ಎನ್ನಲಾಗಿದೆ. No, don't ask such questions. I told you that regarding this organizational things, we will take a final call before May 31st. I told you, before end of this month, we will take a decision. That word is there. I am not withdrawing. I am not going to withdrawing that words. I am talking about whoever will be the PCC president, whoever will be the chief minister. The chief minister is here. We cannot change chief minister. Not only chief minister and PCC president, all the senior leaders. There are lot of senior leaders. With all senior leaders as same opinion, they have all expressed their opinion. We should go together. If there is any differences, we should sort it out. We will go along with them. Along with this, all leaders, we will deliver good result. That is what I mean. Can you add to this? Who is going to lead the elections in 2018? Whether you are going to elections in the leadership of Siddaramaiah? I told you, you will get an answer within 2-3 days. Wait for that. Very strong answer you will get.
ಸಚಿವರು ಸೇರಿದಂತೆ ಹಾಲಿ ಶಾಸಕರು ಮುಂದಿನ ಚುನಾವಣೆಗೆ ನಾವೇ ಅಭ್ಯರ್ಥಿಗಳು ಅಂತ ಹೇಳಬಾರದು. ಜೊತೆಗೆ ಯಾವುದೇ ವ್ಯಕ್ತಿಗೆ ಟಿಕೆಟ್ ಕೊಡಿಸುವ ಭರವಸೆ ನೀಡಿದರೆ ಶಿಸ್ತು ಕ್ರಮ ಎದುರಿಸಬೇಕಾಗುತ್ತೆ ಅಂತ ರಾಜ್ಯ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಎಚ್ಚರಿಕೆ ನೀಡಿದ್ದಾರೆ. ಚುನಾವಣೆ ಸಮಯದಲ್ಲಿ ಪಕ್ಷಕ್ಕೆ ಸೇರುವ ರಿಯಲ್ ಎಸ್ಟೇಟ್ ಉದ್ದಿಮೆದಾರರನ್ನ ದೂರವಿಡಬೇಕು. ಸಚಿವರು ಜಿಲ್ಲಾಧ್ಯಕ್ಷರ ಗಮನಕ್ಕೆ ತರದೆ ಜಿಲ್ಲೆಗಳಿಗೆ ಭೇಟಿ ನೀಡಬಾರದು. ವಿಧಾನಮಂಡಲ ಅಧಿವೇಶನದಲ್ಲಿ ಸದಸ್ಯರುಗಳು ಸಕ್ರಿಯವಾಗಿ ಭಾಗವಹಿಸಬೇಕು. ತಪ್ಪಿದಲ್ಲಿ ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅವರಿಗೆ ದೂರು ನೀಡಿ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಅಂತ ತಿಳಿದುಬಂದಿದೆ. Status of the party and difficulties they are facing for the election campaign. I am very much glad to see that in all the 35 districts, unity message has been given by the Congress party that we should ensure the unity among the Congress leaders and workers for retaining power in Karnataka. That message has been already gone. And of course there are some differences in some districts. I am telling you frankly, because of Congress is a democratic organization. Not only in Congress, every organization there are differences. Ours is a family. There are family issues in some of the districts. Small issues. We discussed it threadbare, and we are already given solutions also. Therefore, I am very much thankful to Honorable Chief Minister. He has been cancelled all. ಬ್ರೇಕ್ನ ನಂತರ ಸಮಯ ನ್ಯೂಸ್ ಮುಂದುವರಿಯುತ್ತೆ.
ಇನ್ನು ರಾಜ್ಯಕ್ಕೆ ಆಗಮಿಸಿದಂತಹ ರಾಜ್ಯ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರು ರಾತ್ರೋರಾತ್ರಿ ಜಾಫರ್ ಶರೀಫ್ ಅವರನ್ನ ಭೇಟಿಯಾಗಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸುಮಾರು 1 ತಾಸಿಗೂ ಹೆಚ್ಚಿನ ಕಾಲ ಜಾಫರ್ ಶರೀಫ್ ಅವರ ಜೊತೆ ವೇಣುಗೋಪಾಲ್ ಅವರು ಚರ್ಚೆಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿಯಾದಂತಹ ಕೆಸಿ ವೇಣುಗೋಪಾಲ್ ಅವರು 1 ಗಂಟೆಗೂ ಹೆಚ್ಚು ಕಾಲ ಬೆಂಗಳೂರಿನ ಬೆನ್ಸನ್ ಟೌನ್ನಲ್ಲಿರುವಂತಹ ಜಾಫರ್ ಶರೀಫ್ ಅವರ ಮನೆಗೆ ತೆರಳಿ ಚರ್ಚೆಯನ್ನ ನಡೆಸಿದ್ದಾರೆ. ಇನ್ನು ರಾಜ್ಯಕ್ಕೆ ಭೇಟಿ ನೀಡಿದಂತಹ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಪಕ್ಷದ ಹಿರಿಯ ಮುಖಂಡರು ಸೇರಿದಂತೆ ಯಾವ ರೀತಿ ನಡ್ಕೋಬೇಕು ಅನ್ನೋದರ ಬಗ್ಗೆ ಕೆಲವೊಂದಷ್ಟು ಎಚ್ಚರಿಕೆಯ ಗಂಟೆಯನ್ನ ನೀಡೋದರ ಜೊತೆಗೆ 1 ಗಂಟೆಗೂ ಹೆಚ್ಚಿನ ಕಾಲ ಜಾಫರ್ ಶರೀಫ್ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಬೆಂಗಳೂರಿನ ಬೆನ್ಸನ್ ಟೌನ್ನಲ್ಲಿರುವಂತಹ ಜಾಫರ್ ಶರೀಫ್ ಅವರ ಮನೆಗೆ ರಾತ್ರೋರಾತ್ರಿ ಭೇಟಿ ನೀಡಿದಂತಹ ವೇಣುಗೋಪಾಲ್ ಅವರು ಜಾಫರ್ ಶರೀಫ್ ಅವರ ಜೊತೆ 1 ಗಂಟೆಗೂ ಹೆಚ್ಚಿನ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷ ಮತ್ತು ದಿನೇಶ್ ಗುಂಡೂರಾವ್ ಅವರು ಕೂಡ ವೇಣುಗೋಪಾಲ್ ಅವರಿಗೆ ಸಾಥ್ ನೀಡಿದ್ದಾರೆ. 1 ಗಂಟೆಗೂ ಹೆಚ್ಚಿನ ಕಾಲ ರಾತ್ರೋರಾತ್ರಿ ತೆರಳಿ ಮಾತುಕತೆಯನ್ನ ನಡೆಸಿದ್ದು ಹಲವು ಕುತೂಹಲಕ್ಕೂ ಕೂಡ ಈಗ ಕಾರಣವಾಗಿದೆ. ಬೆಂಗಳೂರಿನ ಬೆನ್ಸನ್ ಟೌನ್ನಲ್ಲಿರುವಂತಹ ಜಾಫರ್ ಶರೀಫ್ ಅವರ ಮನೆಗೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ವೇಣುಗೋಪಾಲ್ ಅವರು ಭೇಟಿ ಕೊಟ್ಟು 1 ತಾಸಿಗೂ ಹೆಚ್ಚಿನ ಕಾಲ ಮಾತುಕತೆ ನಡೆಸಿದ್ರು. ಈ ಸಂದರ್ಭದಲ್ಲಿ ವೇಣುಗೋಪಾಲ್ ಅವರಿಗೆ ದಿನೇಶ್ ಗುಂಡೂರಾವ್ ಮತ್ತು ಕೆಪಿಸಿಸಿ ಅಧ್ಯಕ್ಷರಾದಂತಹ ಪರಮೇಶ್ವರ್ ಅವರು ಕೂಡ ಸಾಥ್ ನೀಡಿದ್ದಾರೆ. ಬ್ಲಾಕ್ ಅಂಡ್ ವೈಟ್ ದಂಧೆ ಹಾಗೂ ಕಿಡ್ನಾಪ್ ಪ್ರಕರಣದ ಆರೋಪಿ ನಾಗಾ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾನೆ. 14 ದಿನಗಳ ಕಾಲ ನಾಗಾ ಹಾಗೂ ಆತನ ಮಕ್ಕಳನ್ನ ವಿಚಾರಣೆಗೆ ಪಡೆದಿದ್ದ ಪೊಲೀಸರು ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ನಾಗನ ಎನ್ಕ್ವೈರಿ ಡೀಟೇಲ್ ಇಲ್ಲಿದೆ ನೋಡಿ. ಬ್ಲಾಕ್ ಅಂಡ್ ವೈಟ್ ಹಾಗೂ ಕಿಡ್ನಾಪ್ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದ ನಾಗನನ್ನ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ರು. ಕಳೆದ 14 ದಿನಗಳಿಂದಲೇ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದ ಹೆಣ್ಣೂರು ಪೊಲೀಸರು ಅವಧಿ ಮುಗಿದ ಹಿನ್ನೆಲೆಯಲ್ಲಿ ನಾಗಾ ಹಾಗೂ ಮಕ್ಕಳನ್ನ ಕೋರ್ಟ್ಗೆ ಹಾಜರುಪಡಿಸಿದ್ರು. ವಿಚಾರಣೆ ನಡೆಸಿದ 11ನೇ ಎಸಿಎಂಎಂ ಮೇಯೋ ಹಾಲ್ ಕೋರ್ಟ್ ನಾಗಾ ಮತ್ತು ಆತನ ಮಕ್ಕಳಾದ ಗಾಂಧಿ ಹಾಗೂ ಶಾಸ್ತ್ರಿಯನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ. ಕಳೆದ 14 ದಿನಗಳಿಂದ ವಿಚಾರಣೆ ನಡೆಸಿದ ಎಸಿಪಿ ರವಿಕುಮಾರ್ ತಂಡ ನಾಗನಿಂದ 8 ಲಕ್ಷ ರೂಪಾಯಿ ಹಣವನ್ನ ಜಪ್ತಿ ಮಾಡಿದೆ. ನಾಗನ ಪತ್ನಿ ಲಕ್ಷ್ಮಿ ನೀಡಿದ ಮಾಹಿತಿ ಮೇರೆಗೆ ನಾಗನ ಮನೆಯಲ್ಲಿ ಪೊಲೀಸರು ಹುಡುಕಾಟ ನಡೆಸಿದ್ದು, ಈ ವೇಳೆ ನಾಗನ ಮನೆಯ ಅಟ್ಟದ ಮೇಲಿದ್ದ ಹಳೆ ಪೇಂಟ್ ಡಬ್ಬದಲ್ಲಿದ್ದ 8 ಲಕ್ಷ ರೂಪಾಯಿ ಪಿಂಕ್ ನೋಟನ್ನ ವಶಪಡಿಸಿಕೊಂಡಿದ್ದಾರೆ. ಹನ್ನೊಂದನೇ ಎಸಿಎಂಎಂ ನ್ಯಾಯಾಲಯದಲ್ಲಿ ನಾಗ ಜಡ್ಜ್ ಮುಂದೆ ಕಣ್ಣೀರ ಧಾರೆ ಹರಿಸಿದ್ದ. ನನ್ನ ಮಕ್ಕಳ ವಿದ್ಯಾಭ್ಯಾಸ ಹಾಳಾಗುತ್ತದೆ, ದಯವಿಟ್ಟು ಅವರಿಗೆ ಜಾಮೀನು ಕೊಡಿ, ನನ್ನ ಎಡಗೈ ಮೂಳೆ ಮುರಿದಿದೆ, ನನ್ನ ಆಸ್ಪತ್ರೆಗೆ ಸೇರಿಸಿ ಎಂದು ಗೋಗರೆದಿದ್ದಾನೆ. ಬಟ್ ನ್ಯಾಯಮೂರ್ತಿಗಳು ಇದಕ್ಕೆ ಕ್ಯಾರೆ ಎನ್ನಲಿಲ್ಲ. ಇವರಿಗೆ ಚಿಕಿತ್ಸೆ ಅವಶ್ಯಕತೆ ಇದ್ದರೆ ಜೈಲಿನಲ್ಲಿರುವ ಆಸ್ಪತ್ರೆಯಲ್ಲೇ ಕೊಡಿಸಿ ಅಂತ ಸೂಚನೆ ನೀಡಿದ್ರು. ಇನ್ನು ನಾಗ ಜೈಲು ಸೇರಿದ ಮೇಲೆ ಯುಟಿಪಿ ನಂಬರ್ ನೀಡಲಾಗುತ್ತದೆ. ನಂತರ ಕೆಂಗೇರಿ ಹಾಗೂ ಶ್ರೀರಾಂಪುರ ಪೊಲೀಸರು ಕಸ್ಟಡಿಗೆ ಪಡೆಯಲಿದ್ದಾರೆ. ನಾನು ಮುಂದೆ ಎಂಎಲ್ಎ ಕ್ಯಾಂಡಿಡೇಟ್ ಆಗಬೇಕಿತ್ತು, ಹಾಳಾಗಿ ಹೋದೆ ಅಂತ ನಾಗ ಬಾಯಿ ಬಡ್ಕೊಂಡು ಜೈಲು ಸೇರಿದ್ದಾನೆ. ಸಿಎನ್ ರವಿಕುಮಾರ್, ಕ್ರೈಮ್ ಬ್ಯೂರೋ, ಸಮಯ ನ್ಯೂಸ್, ಬೆಂಗಳೂರು. ಬೆಂಗಳೂರಿನಲ್ಲಿ ಮಿತಿಮೀರಿದ ಪುಡಿರೌಡಿಗಳ ಅಟ್ಟಹಾಸ. ಕುಡಿದು ರಸ್ತೆಯಲ್ಲಿ ನಿಂತಿದ್ದ ಕಾರ್ಗಳನ್ನ ಪುಡಿರೌಡಿಗಳು ಜಖಂ ಮಾಡಿದ್ದಾರೆ. ಬಸವೇಶ್ವರ ನಗರದ ಕಮಲಾನಗರ, ಶ್ರೀರಾಂಪುರದಲ್ಲಿ ಈ ಘಟನೆ ನಡೆದಿದೆ. ರಾಡ್ಗಳಿಂದ ವಾಹನಗಳನ್ನ ಹೊಡೆದು ಪುಡಿ ಮಾಡಿದ್ದಾರೆ ಪುಡಿರೌಡಿಗಳು. ಕಮಲಾನಗರದಲ್ಲಿ ರವೀಶ್ ಎಂಬುವರಿಗೆ ಸೇರಿದಂತಹ ಕಾರು ಜಖಂಗೊಂಡಿದೆ. ಶ್ರೀರಾಂಪುರದಲ್ಲೂ ಇಂಥದ್ದೇ ಮತ್ತೊಂದು ಘಟನೆ ನಡೆದಿದೆ. ಗಾಂಜಾ ಮತ್ತಿನಲ್ಲಿದ್ದ ಪುಡಿರೌಡಿಗಳಿಂದ ಈ ಪುಂಡಾಟ ನಡೆದಿದೆ. ರಸ್ತೆ ಬದಿ ನಿಂತಿದ್ದ ಆಟೋ ಕಾರನ್ನ ಈ ರೌಡಿಗಳು ಜಖಂಗೊಳಿಸಿದ್ದಾರೆ. ಬಸವೇಶ್ವರ ನಗರ ಹಾಗೂ ಶ್ರೀರಾಂಪುರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ.
ಬೆಂಗಳೂರಿನಲ್ಲಿ ಪುಡಿರೌಡಿಗಳ ಅಟ್ಟಹಾಸ ಮಿತಿ ಮೀರಿದೆ. ಕುಡಿದು ರಸ್ತೆಯಲ್ಲಿ ನಿಂತಿದ್ದಂತಹ ಕಾರ್ಗಳನ್ನು ರೌಡಿಗಳು ಜಖಂಗೊಳಿಸಿರುವ ಘಟನೆ ನಡೆದಿದೆ. ಬಸವೇಶ್ವರ ನಗರದ ಕಮಲಾನಗರ ಮತ್ತು ಶ್ರೀರಾಂಪುರದಲ್ಲಿ ಈ ಘಟನೆ ನಡೆದಿದೆ. ರಾಡ್ಗಳಿಂದ ವಾಹನಗಳನ್ನು ಹೊಡೆದು ಪುಡಿ ಮಾಡಿದ್ದಾರೆ ಈ ರೌಡಿಗಳು. ಗಾಂಜಾ ಮತ್ತಿನಲ್ಲಿದ್ದಂತಹ ಪುಡಿರೌಡಿಗಳು ತಮ್ಮ ಪುಂಡಾಟವನ್ನ ಮೆರೆದಿದ್ದಾರೆ. ಬೆಂಗಳೂರಿನಲ್ಲಿ ಪುಡಿರೌಡಿಗಳ ಅಟ್ಟಹಾಸ ಮಿತಿ ಮೀರಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಕುಡಿದು ರಸ್ತೆಯಲ್ಲಿ ನಿಂತಿದ್ದಂತಹ ಕಾರ್ಗಳನ್ನೆಲ್ಲ ರೌಡಿಗಳು ಜಖಂಗೊಳಿಸಿದ್ದಾರೆ. ಕಮಲಾನಗರದಲ್ಲಿ ರವೀಶ್ ಎಂಬುವರಿಗೆ ಸೇರಿದಂತಹ ಕಾರು ಜಖಂಗೊಂಡಿದೆ. ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ರವಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಶ್ರೀರಾಂಪುರದಲ್ಲಿ ಮತ್ತು ಕಮಲಾನಗರದಲ್ಲಿ ಎರಡೂ ಕಡೆ ಇಂಥದ್ದೇ ಘಟನೆ ನಡೆದಿರೋದು. ಯಾರು ಏನು ಅನ್ನೋದರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಂತ? ಶ್ವೇತಾ, ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಪುಡಿರೌಡಿಗಳು ತಮ್ಮ ಅಟ್ಟಹಾಸವನ್ನ ಮೆರೆದಿದ್ದಾರೆ. ನಿನ್ನೆ ರಾತ್ರಿ ರಸ್ತೆ ಬದಿ ನಿಂತಿದ್ದಂತಹ ಒಂದು ಕಾರುಗಳ ಮೇಲೆ ರಾಡ್ ಮತ್ತು ಲಾಂಗ್ಗಳಿಂದ ಹೊಡೆದು ಕಾರುಗಳನ್ನ ಜಖಂ ಮಾಡಿರುವಂತಹ ಘಟನೆ ಶ್ರೀರಾಂಪುರ ಮತ್ತು ಕಮಲಾನಗರ ಬಸವೇಶ್ವರ ಪೊಲೀಸ್ ಠಾಣೆಯ ಕಮಲಾನಗರದಲ್ಲಿ ನಡೆದಿದೆ. ಆದ್ರೆ ಈ ಒಂದು ಕೃತ್ಯವನ್ನು ಎಸಗಿದಂತವರು ಯಾರು ಅನ್ನೋದ್ರ ಬಗ್ಗೆ ಸಾರ್ವಜನಿಕರಿಗೆ ಗೊತ್ತಿಲ್ಲ. ಆದ್ರೆ ಮಧ್ಯರಾತ್ರಿ ಏಕಾಏಕಿ ಬಂದಂತಹ ಒಂದು 6ರಿಂದ 7 ಜನರ ಯುವಕರ ಗುಂಪು ಈ ಕೃತ್ಯವನ್ನು ಎಸಗಿ ಪರಾರಿಯಾಗಿದೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಶ್ವೇತಾ. ಓಕೆ, ಥ್ಯಾಂಕ್ ಯು ರವಿಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬಸವೇಶ್ವರ ನಗರದ ಕಮಲಾನಗರ ಮತ್ತು ಶ್ರೀರಾಂಪುರದಲ್ಲಿ ನಡೆದಿರೋ ಘಟನೆ ಇದು. ರಾಡ್ಗಳಿಂದ ವಾಹನಗಳನ್ನು ಹೊಡೆದು ಹಾಕಿದ್ದಾರೆ ಪುಡಿರೌಡಿಗಳು. ಇನ್ನು ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಆದರೆ ರಾತ್ರೋರಾತ್ರಿ ಏಕಾಏಕಿ ರೌಡಿಗಳು ನುಗ್ಗಿ ಈ ಒಂದು ಕಾರು ಆಗಲಿ ಅಥವಾ ಆಟೋಗಳ ಗಾಜುಗಳನ್ನು ಪುಡಿ ಮಾಡಿರೋದ್ರ ಬಗ್ಗೆ ಜನರಲ್ಲೂ ಕೂಡ ಆತಂಕ ವ್ಯಕ್ತವಾಗಿದೆ. ಆದರೆ ಈ ರೌಡಿಗಳು ಯಾರು ಏನು ಅನ್ನೋದರ ಬಗ್ಗೆ ಯಾವುದೇ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಕುಡಿದ ಮತ್ತಿನಲ್ಲಿದ್ರೂ ಗಾಂಜಾ ಸೇವಿಸಿರಬಹುದು ಅಂತಲೂ ಹೇಳಲಾಗ್ತಾ ಇದೆ. ಬಸವೇಶ್ವರ ನಗರದ ಕಮಲಾನಗರ, ಶ್ರೀರಾಂಪುರದಲ್ಲಿ ನಡೆದಿರೋ ಘಟನೆ. ಬೆಂಗಳೂರು ಅಂತ ಅಂದಾಗ ಬಹುತೇಕ ಕಾರು ಮತ್ತು ಬೈಕ್ಗಳನ್ನು ರೋಡ್ಗಳಲ್ಲೇ ಪಾರ್ಕ್ ಮಾಡಿರ್ತಾರೆ. ಆದರೆ ಈ ರೀತಿ ರೋಡ್ಗಳಲ್ಲಿ ಪಾರ್ಕ್ ಮಾಡಿರುವಂತಹ ಕಾರು, ಬೈಕ್ ಮತ್ತು ಆಟೋಗಳ ಗಾಜುಗಳನ್ನು ಈ ಪುಡಿರೌಡಿಗಳು ಪುಡಿ ಮಾಡಿದ್ದಾರೆ. ಗಾಂಜಾ ಮತ್ತಿನಲ್ಲಿದ್ದಂತಹ ಪುಡಿರೌಡಿಗಳು ಕುಡಿದ ಮತ್ತಿನಲ್ಲಿದ್ರು ಇವರು ಅಂತಲೇ ಹೇಳಲಾಗ್ತಾ ಇದೆ. ಆದರೆ ಯಾರು ಈ ರೌಡಿಗಳು, ಯಾರು ಈ ಪುಂಡಾಟವನ್ನ ಮೆರೆದಿರೋದು ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಅಲ್ಲೇ ಇದ್ದಂತಹ ಒಂದು ಸಿಸಿಟಿವಿಯಲ್ಲಿ ಈ ದೃಶ್ಯ ಸೆರೆಯಾಗಿದೆ. ದೂರದಿಂದ ಸೆರೆಯಾಗಿರುವಂತಹ ದೃಶ್ಯ. ಇವೆಲ್ಲದರ ಬಗ್ಗೆ ಈಗ ದೂರು ದಾಖಲಾಗಿರೋದ್ರಿಂದ ಪೊಲೀಸರು ತನಿಖೆಯನ್ನು ಕೈಗೆತ್ತಿಕೊಂಡಿರೋದ್ರಿಂದ ಯಾರು ಈ ಪುಂಡಾಟವನ್ನ ಮೆರೆದಿರೋದು ಅನ್ನೋದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣ ಸಂಬಂಧ ಬಿಜೆಪಿ ಹಿರಿಯ ಮುಖಂಡ ಎಲ್ಕೆ ಅಡ್ವಾಣಿಗೆ ಮೇ 30ರಂದು ಖುದ್ದು ಹಾಜರಾಗುವಂತೆ ಸಿಬಿಐ ವಿಶೇಷ ಕೋರ್ಟ್ ಸಮನ್ಸ್ ಜಾರಿ ಮಾಡಿದೆ. ಅಡ್ವಾಣಿ ಜೊತೆಗೆ ಕೇಂದ್ರ ಸಚಿವೆ ಉಮಾಭಾರತಿ ಮತ್ತು ಮುರಳಿ ಮನೋಹರ್ ಜೋಶಿ ಅವರಿಗೂ ಸಮನ್ಸ್ ನೀಡಿದೆ. ಡಿಸೆಂಬರ್ 6, 1992ರಲ್ಲಿ ಬಾಬ್ರಿ ಮಸೀದಿ ಧ್ವಂಸವಾದ ನಂತರ 2 ಎಫ್ಐಆರ್ಗಳನ್ನು ದಾಖಲಿಸಲಾಗಿತ್ತು. ಏಪ್ರಿಲ್ 19ರಂದು ಆದೇಶ ನೀಡಿದ ಸುಪ್ರೀಂ ಕೋರ್ಟ್ ಅಡ್ವಾಣಿ, ಭಾರತಿ ಮತ್ತು ಜೋಶಿ ವಿರುದ್ಧವೂ ಕ್ರಿಮಿನಲ್ ಪಿತೂರಿ ಅಪರಾಧ ಹೊರಿಸಿತ್ತು. ಅಲ್ಲದೆ ಪ್ರಕರಣವನ್ನು ರಾಯ್ಬರೇಲಿ ಕೋರ್ಟ್ನಿಂದ ಲಖನೌ ಸಿಬಿಐ ಕೋರ್ಟ್ಗೆ ವರ್ಗಾವಣೆ ಮಾಡಿತ್ತು. ಈ ಪ್ರಕರಣದಲ್ಲಿ ವೈಯಕ್ತಿಕವಾಗಿ ಹಾಜರಾಗುವುದರಿಂದ ವಿನಾಯಿತಿ ಕೋರಿ ಈ ಬಿಜೆಪಿ ಮುಖಂಡರು ಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದಾರೆ. ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣ ಸಂಬಂಧ ಬಿಜೆಪಿ ಹಿರಿಯ ಮುಖಂಡ ಎಲ್ಕೆ ಅಡ್ವಾಣಿ ಮೇ 30ರಂದು ಸಿಬಿಐ ವಿಶೇಷ ಕೋರ್ಟ್ ಮುಂದೆ ಹಾಜರಾಗಲಿದ್ದಾರೆ.
ಖುದ್ದು ಹಾಜರಾಗುವಂತೆ ಕೋರ್ಟ್ ಸಮನ್ಸ್ ಅನ್ನು ಜಾರಿ ಮಾಡಿದ ಹಿನ್ನೆಲೆ ಇವರು ಮೇ 30ರಂದು ಕೋರ್ಟ್ ಮುಂದೆ ಹಾಜರಾಗಲಿದ್ದಾರೆ. ಅಡ್ವಾಣಿ ಜೊತೆಗೆ ಕೇಂದ್ರ ಸಚಿವೆ ಉಮಾ ಭಾರತಿ ಮತ್ತು ಮುರಳಿ ಮನೋಹರ್ ಜೋಶಿ ಅವರಿಗೂ ಕೂಡ ಸಮನ್ಸ್ ಜಾರಿಯಾಗಿದೆ. ಡಿಸೆಂಬರ್ 6, 1992ರಲ್ಲಿ ಬಾಬ್ರಿ ಮಸೀದಿ ಧ್ವಂಸವಾದ ನಂತರ 2 ಎಫ್ಐಆರ್ಗಳನ್ನು ದಾಖಲಿಸಲಾಗಿತ್ತು. ಏಪ್ರಿಲ್ 19ರಂದು ಆದೇಶ ನೀಡಿದ್ದಂತಹ ಸುಪ್ರೀಂ ಕೋರ್ಟ್ ಅಡ್ವಾಣಿ, ಉಮಾ ಭಾರತಿ ಮತ್ತು ಜೋಶಿ ವಿರುದ್ದವೂ ಕೂಡ ಕ್ರಿಮಿನಲ್ ಪಿತೂರಿ ಅಪರಾಧವನ್ನು ಹೊರಿಸಿತು. ಅಲ್ಲದೆ ಪ್ರಕರಣವನ್ನು ರಾಯ್ಬರೇಲಿ ಕೋರ್ಟ್ನಿಂದ ಲಕ್ನೋ ಸಿಬಿಐ ಕೋರ್ಟ್ಗೆ ವರ್ಗಾವಣೆ ಮಾಡಿತ್ತು. ಈ ಪ್ರಕರಣದಲ್ಲಿ ವೈಯಕ್ತಿಕವಾಗಿ ಹಾಜರಾಗುವುದರಿಂದ ವಿನಾಯಿತಿ ಕೋರಿ ಈ ಬಿಜೆಪಿ ಮುಖಂಡರು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಡಲು ಟೀಂ ಇಂಡಿಯಾ ಇಂಗ್ಲೆಂಡ್ಗೆ ತೆರಳಿದೆ. ಈ ಬೆನ್ನಲ್ಲೇ ಭಾರತೀಯ ಕ್ರಿಕೆಟ್ ತಂಡದ ಮುಖ್ಯ ತರಬೇತುದಾರ ಹುದ್ದೆಗೆ ಬಿಸಿಸಿಐ ಹೊಸ ಅರ್ಜಿಗಳನ್ನು ಆಹ್ವಾನಿಸಿದೆ. ಮೂಲಗಳ ಪ್ರಕಾರ ಆಟಗಾರರ ಸಂಭಾವನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಂಬ್ಳೆ ಕಾರ್ಯವೈಖರಿ ಬಿಸಿಸಿಐ ಆಡಳಿತ ಮಂಡಳಿಗೆ ಹಿಡಿಸಿಲ್ಲ. ಹೀಗಾಗಿ ಅವರನ್ನು ಕೋಚ್ ಹುದ್ದೆಯಲ್ಲಿ ಮುಂದುವರೆಸಲು ಬಿಸಿಸಿಐಗೆ ಇಷ್ಟವಿಲ್ಲ ಅಂತ ಹೇಳಲಾಗಿದೆ. ಹಾಲಿ ಕೋಚ್ ಹುದ್ದೆಯಲ್ಲಿರೋ ಅನಿಲ್ ಕುಂಬ್ಳೆಯನ್ನ ಮುಂದುವರೆಸುವ ಬಗ್ಗೆ ಇದ್ದ ನಿರೀಕ್ಷೆ ಈಗ ತಲೆಕೆಳಗಾಗಿದೆ. ಖುದ್ದು ಕುಂಬ್ಳೆಗೆ ಇದರಿಂದ ಮುಜುಗರವಾದಂತಾಗಿದೆ. ಕಳೆದ ವರ್ಷ ಜೂನ್ 24ರಂದು ಅನಿಲ್ ಕುಂಬ್ಳೆ ಭಾರತೀಯ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ನೇಮಕಗೊಂಡಿದ್ರು. ಅವರ ಸೇವಾವಧಿ 1 ವರ್ಷದ್ದಾಗಿದ್ದು ಇದೇ ಜೂನ್ನಲ್ಲಿ ಮುಕ್ತಾಯವಾಗಲಿದೆ. ಆದರೆ ಕೋಚ್ ಹುದ್ದೆಯಲ್ಲಿ ಅನಿಲ್ ಅವರನ್ನೇ ಮುಂದುವರೆಸಬೇಕೆಂಬುದು ಕೆಲವರ ಅಭಿಲಾಷೆಯೂ ಆಗಿತ್ತು. ಆದರೆ ಇದು ಹುಸಿಯಾಗಿದೆ. ಕೋಚ್ ಹುದ್ದೆಗಾಗಿ ಅರ್ಹರಿಂದ ಅರ್ಜಿಗಳನ್ನು ಆಹ್ವಾನಿಸಿರುವ ಬಿಸಿಸಿಐ ಮೇ 31ರ ಒಳಗೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಿದೆ. ಇವಿಷ್ಟು ಈ ಹೊತ್ತಿನ ಸುದ್ದಿ ಸಮಯ. ಸಮಾಚಾರ ನಿರಂತರ.